ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಅಫ್ಘಾನಿಸ್ತಾನದ ಟ್ರಕ್ಗಳ ಭಾರತ ಪ್ರವೇಶಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ನೋಡಿ, ಅಫ್ಘಾನಿಸ್ತಾನದಿಂದ ಬರುವಂತಹ ಟ್ರಕ್ಗಳು ಭಾರತ ಪ್ರವೇಶಕ್ಕೆ ಗ್ರೀನ್ ಸಿಗ್ನಲ್. 160 ಟ್ರಕ್ಗಳ ಪ್ರವೇಶಕ್ಕೆ ಕೇಂದ್ರ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ. ಅಟ್ಟಾರಿ ವಾಘಾ ಗಡಿ ಮೂಲಕ ಭಾರತ ಪ್ರವೇಶಕ್ಕೆ ಅನುಮತಿಯನ್ನ ನೀಡಲಾಗಿದೆ. ಡ್ರೈ ಫ್ರೂಟ್ಸ್ ಹೊತ್ತಿರುವಂತಹ ಅಫ್ಘಾನಿಸ್ತಾನದ 160 ಟ್ರಕ್ಗಳು ಅಫ್ಘಾನ್ ಸಚಿವರ ಮಾತುಕತೆ ಬಳಿಕ ಪ್ರವೇಶಕ್ಕೆ ಅನುಮತಿಯನ್ನ ನೀಡಲಾಗಿದೆ. ವಿದೇಶಾಂಗ ಸಚಿವ ಜೈಶಂಕರ್ ಜೊತೆ ಮಾತುಕತೆ ನಡೆದಿತ್ತು. ಮಾತುಕತೆಯನ್ನ ನಡೆಸಿದ್ರು ಅಫ್ಘಾನ್ ವಿದೇಶಾಂಗ ಸಚಿವ ಅಮೀರ್ ಖಾನ್. ಮೊದಲ ಬಾರಿ ತಾಲಿಬಾನ್ ಸರ್ಕಾರದ ಜೊತೆ ರಾಜತಾಂತ್ರಿಕವಾಗಿ ಮಾತುಕತೆ ನಡೆದಿದೆ. ನೋಡಿ, ಅಫ್ಘಾನಿಸ್ತಾನದಿಂದ ಬಂದಂತಹ ಟ್ರಕ್ ಇದು. ಭಾರತದ ಪ್ರವೇಶಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಡ್ರೈ ಫ್ರೂಟ್ಸ್ ಹೊತ್ತಂತಹ 160 ಟ್ರಕ್ಗಳನ್ನು ಭಾರತದ ಗಡಿಯಲ್ಲಿ ಪ್ರವೇಶಕ್ಕೆ ಅನುವು ಮಾಡಿಕೊಡಲಾಗಿದೆ. ಅಟ್ಟಾರಿ ವಾಘಾ ಗಡಿ ಮೂಲಕ ಭಾರತ ಪ್ರವೇಶಕ್ಕೆ ಅನುಮತಿಯನ್ನ ನೀಡಲಾಯಿತು. ಸುಮಾರು 160 ಟ್ರಕ್ಗಳು ಅಫ್ಘಾನಿಸ್ತಾನದಿಂದ ಬಂದಂಥದ್ದು. ಅಂದರೆ ಅಫ್ಘಾನಿ ಸಚಿವರ ಜೊತೆ ನಮ್ಮ ವಿದೇಶಾಂಗ ಸಚಿವರಾದಂತಹ ಜೈಶಂಕರ್ ಅವರು ಮಾತುಕತೆಯನ್ನು ನಡೆಸಿದ್ರು. ಅಲ್ಲಿನ ವಿದೇಶಾಂಗ ಸಚಿವರು ಅಮೀರ್ ಖಾನ್ ಅವರೊಟ್ಟಿಗೆ ಮಾತುಕತೆಯನ್ನು ನಡೆಸಲಾಗಿತ್ತು. ಹಾಗಾಗಿ ಮಾತುಕತೆಗೆ ತಕ್ಕಂತೆ ಈಗ ಭಾರತದ ಗಡಿ ದಾಟಿವೆ ಅಫ್ಘಾನಿಸ್ತಾನದ ಟ್ರಕ್ಗಳು. ಇನ್ನು ಹರಿಯಾಣದಲ್ಲಿ ಪಾಕಿಸ್ತಾನದ ಗೂಢಾಚಾರಿಯ ಬಂಧನವಾಗಿದೆ. ಹರಿಯಾಣದ ಕೈತಾಲ್ನಲ್ಲಿ ದೇವೇಂದ್ರ ಸಿಂಗ್ ಅರೆಸ್ಟ್. ಗೂಢಾಚಾರಿಯನ್ನ ಬಂಧಿಸಿದೆ ಪಾಕಿಸ್ತಾನದ ಗೂಢಾಚಾರಿ ಈತ. ಹರಿಯಾಣದ ಕೈತಾಲ್ನಲ್ಲಿ ದೇವೇಂದ್ರ ಸಿಂಗ್ ಅನ್ನ ಅರೆಸ್ಟ್ ಮಾಡಲಾಗಿದೆ. 2024 ನವೆಂಬರ್ನಲ್ಲಿ ದೇವೇಂದ್ರ ಪಾಕಿಸ್ತಾನ ಭೇಟಿ, ಕರ್ತಾರ್ಪುರ ಕಾರಿಡಾರ್ ಮೂಲಕ ಈತ ಪ್ರಯಾಣ ಬೆಳೆಸಿದ್ದ ಅನ್ನುವಂತಹ ಮಾಹಿತಿ. ಧಾರ್ಮಿಕ ಪ್ರವಾಸ ಕೈಗೊಂಡಿದ್ದ ಈ ದೇವೇಂದ್ರ ಸಿಂಗ್ ಹನಿ ಟ್ರ್ಯಾಪ್ಗೆ ಕೆಡವಿದ್ದ ಪಾಕಿಸ್ತಾನದ ಐಎನ್ಎ ಬಳಿಕ ಬೇಹುಗಾರಿಕೆಗೆ ಬಳಸಿಕೊಂಡಿದ್ದಾರೆ. ಪಾಪಿ ಪಾಕಿಸ್ತಾನ ಏನೆಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಭಾರತೀಯ ಸೇನಾ ನೆಲೆಗಳ ಮಾಹಿತಿಯನ್ನ ದೇವೇಂದ್ರ ಕೊಡ್ತಾ ಇದ್ದ ಅನ್ನುವಂಥದ್ದು. ಕೈತಾಲ್ನಲ್ಲಿ 25 ವರ್ಷದ ದೇವೇಂದ್ರ ಸಿಂಗ್ ನನ್ನ ಬಂಧಿಸಲಾಗಿದೆ. ಆರೋಪಿಯ ಮೊಬೈಲ್ ಅನ್ನ ಸದ್ಯ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ದೇವೇಂದ್ರ ಬ್ಯಾಂಕ್ ಖಾತೆಯ ಬಗ್ಗೆಯೂ ಕೂಡ ಕಾಕಿ ತನಿಖೆಯನ್ನ ನಡೆಸ್ತಾ ಇದೆ. ನೋಡಿ, ದೇವೇಂದ್ರ ಸಿಂಗ್ ನನ್ನ 2024 ನವೆಂಬರ್ನಲ್ಲಿ ಆತ ಪಾಕಿಸ್ತಾನಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಆತನ ಹನಿ ಟ್ರ್ಯಾಪ್ ಮಾಡಿ ISI ಮಾಡಿರುವಂತಹ ಕೃತ್ಯ ಇದು. ಆತನ ಹನಿ ಟ್ರ್ಯಾಪ್ ಮಾಡಿ ಆತನನ್ನ ಈ ಒಂದು ಕೃತ್ಯಕ್ಕೆ ಬಳಸಿಕೊಳ್ಳಲಾಗ್ತಾ ಇತ್ತು. ಈತ ಬೇಹುಗಾರಿಕೆಯನ್ನು ನಡೆಸ್ತಾ ಇದ್ದ, ಭಾರತೀಯ ಸೇನಾ ನೆಲೆಗಳ ಮಾಹಿತಿಯನ್ನ ಕೊಡ್ತಾ ಇದ್ದ ಪಾಪಿ ಪಾಕಿಸ್ತಾನಕ್ಕೆ ಅನ್ನುವಂಥದ್ದು ಸದ್ಯ ಗೊತ್ತಾಗಿರುವಂಥದ್ದು. ನೀವೇನು ಫೋಟೋಸ್ ಅಲ್ಲಿ ಗಮನಿಸ್ತಾ ಇದ್ದೀರಿ, ಈತನೇ ಪಾಕಿಸ್ತಾನದ ಗೂಢಾಚಾರಿ ದೇವೇಂದ್ರ ಸಿಂಗ್. ಸದ್ಯ ಈತನನ್ನ ಅರೆಸ್ಟ್ ಮಾಡಲಾಗಿದೆ. ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ.